ಟೇಕ್ ಡೈಲಾಗ್. ಅಬ್ಬಬ್ಬಬ್ಬ ಏನ್ ಗುರು ಆ್ಯಂಗಲು 90 ಡಿಗ್ರಿ ಹೊಡಿತಾನೆ. ಒಬ್ಬಬ್ಬಬ್ಬ ಯಾರು ಗುರು ಪ್ಲೇಯರು ಹಿಂದೆ ಮುಂದೆ ನೋಡ್ದೆ ಹೊಡಿತಾನೆ. ಒಬ್ಬ ಏನಪ್ಪ ಶಾಟ್ ಅದು. ಅಯ್ಯೋ ಔಟ್ ಆಗ್ಬಿಟ್ರ. ನಾನು ಔಟ್ ಆಗ್ಬಿಟ್ಟೆ. ಏನಾದ್ರು ಮಾಡೋದ್ರಲ್ಲಿರೋ ಮಜಾ ನೋಡೋದ್ರಲ್ಲಿಲ್ಲ. ಇವತ್ತಾದ್ರೂ ಮಾಡ್ಬೇಕಲ್ಲ. ಚೆನ್ನಾಗಿದ್ದಾರಲ್ಲ ಸರ್. ಲೇಟ್ ಆಗ್ತಿದೆ, ಮೀಟಿಂಗ್ ಸ್ಟಾರ್ಟ್ ಮಾಡಿ. ಒಂದು ನಿಮಿಷ ಇರ್ರಿ, ಮೇಡಮ್ ರೆಡಿ ಆಗ್ತಾ ಇದ್ದಾರೆ. ಕಡೆ ನೋಡು, ನನ್ನ ಕಡೆ ನನ್ನ ಹತ್ರ ಇದು ಮಾಡ್ತಾ ಇದ್ದೀರಾ. ಈಗ ಮ್ಯಾನೇಜರ್ನ ನೋಡಿ. ಸರ್, ಒಂದು ರೀಲ್ಸ್ ಮಾಡಬೇಕು, ಮೊಬೈಲ್ ಹಿಡ್ಕೋತೀರಾ? ನೀವು ಕೇಳಿದ್ರೆ ಮೊಬೈಲ್ ಏನು ಬೇಕಾದ್ರೂ ಇಟ್ಕೊತೀನಿ, ಕೊಡಿ. ಓಕೆ, ಇನ್ನೊಂಚೂರು. ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಮೇಡಮ್. ಥ್ಯಾಂಕ್ ಯು ಸರ್. 2 ಗಂಟೆ ಆಯಿತು ಸರ್. 2 ಗಂಟೆ ಆಯಿತು. ರೀಲ್ಸ್ ಅಪ್ಲೋಡ್ ಆಯಿತು. ಹೌದಾ? ಹೇ, ಒಂದು ಲೈಕ್ ಕೂಡ ಬಂತು. ನಾನೇ ಕೊಟ್ಟಿದ್ದು. ಸರ್, ರಿಪೋರ್ಟ್ಸ್ ಮೇಲ್ ಮಾಡಿದ್ದೆ. ಸ್ವಲ್ಪ ಇರ್ರಿ ಮೇಡಮ್. ನೀವು ಹೇಳಿ ಮೇಡಮ್, ನಿಮಗೆ ಮತ್ತೆ ಫಾಲೋವರ್ಸು, ಲೈಕ್ಸು, ಶೇರ್ಸು ಏನಾದ್ರು ಬೇಕಾ? ಸರ್, ಮೀಟಿಂಗ್ ಕಾಲ್ ಬರ್ತಿದೆ. ಶೋರ್ ಪ್ಲೀಸ್ ಟೇಕ್ ಯೋರ್ ಟೈಮ್. ಹಾಗೆ ನೋಡ್ತಾರೆ, ಮ್ಯಾನೇಜರ್ ಕರೀತಾರೆ, ಅವ್ರ ಕಡೆ ನೋಡ್ಬಿಡಿ. ದಿವ್ಯಾ ಹಾಂ ಸರ್. ಹೋಗ್ಬಿಟ್ಟು ಆ ಲೈವ್ ಅಪ್ಡೇಟ್ಸ್ ರಿಪೋರ್ಟ್ ತಗೊಂಬರ್ರಿ. ಓಕೆ ಸರ್, ತರ್ತೀನಿ. ಹಲೋ. ಏನು ಕುದ್ರೆ ಕಾಲೆತ್ತರಂಗಿದೆ? ಇವಾಗ ತಾನೇ ನಿಂದು ನೋಡಿದೆ. ಹಾಂ, ಇವಾಗ ತಾನೇ ಫ್ರೆಶ್ ಆಗಿ ರೀಲ್ಸ್ ಅಪ್ಲೋಡ್ ಮಾಡಿದೆ. ಟ್ರೆಂಡಿಂಗ್ ಅಲ್ವಾ, ಅದಕ್ಕೆ ವೈರಲ್ ಆಗ್ಬಿಟ್ರಿ ಅಂತ. ನೀನು ಆಲ್ರೆಡಿ ವೈರಲ್ ಚಿನ್ನ. ನಾನು ನಿನ್ನ ಹಾರ್ಡ್ ಕೋರ್ ಫ್ಯಾನ್. ಬರೀ ಹಾರ್ಡ್ಕೋರ್ ವಿಡಿಯೋಸ್ ನೋಡೋದೇ ಆಯಿತು, ಮಾಡೋದು ಮಾತ್ರ ಬರೀ ಸಾಫ್ಟ್. ಇವತ್ತು ಸಂಜೆಗೆ ರೆಡ್ ಪ್ಯಾಲೇಸ್ ಬುಕ್ ಮಾಡಿದ್ದೀನಿ. ರೂಮ್ ನಂಬರ್ 9ಗೆ ಡೈರೆಕ್ಟಾಗಿ ಬಂದ್ಬಿಡು. ಸಾಫ್ಟ್ ಅನ್ನೋ ಪದಾನ ನಿಮ್ಮ ಡಿಕ್ಷನರಿಯಿಂದ ಹಾಕ್ಬಿಡ್ತೀನಿ. ಇವತ್ತು ಸಂಜೆನಾ? ಯಾಕೆ ಈಗಲೇ ಬಂದರೆ ನಿನ್ನ ಕೈಯಲ್ಲಿ ಆಗಲ್ವಾ? ಇವಾಗ ಸರ್, ಈ ರಿಪೋರ್ಟ್ ಸ್ವಲ್ಪ ಚೆಕ್ ಮಾಡ್ತೀರಾ? ಅದೆಲ್ಲ ಇರಲಿ, ನಾನು ನಿನ್ನ ಮೊನ್ನೆಯಿಂದ ಒಂದು ವಿಷಯ ಕೇಳಬೇಕು ಅಂತ ಇದ್ದೆ. ಕೇಳಿ ಸರ್. ನೀವೇನ್ರಿ ಒಳ್ಳೆ ಕುಬೇರನ್ ಥರ ಮಿಂಚ್ತಾ ಇರ್ತೀರಾ, ಟಾಪ್ ಟು ಬಾಟಮ್ ಫುಲ್ ಬ್ರ್ಯಾಂಡೆಡಲ್ಲಿ. ಹೆಂಗೆ ಇವೆಲ್ಲ ಸಾಧ್ಯ? ಸರ್, ಕಾಯಿನ್ ಸ್ವಿಚ್ ಕುಬೇರ್ ಆ್ಯಪ್ನ ಕೇಳಿದ್ದೀರಾ? ಕಾಯಿನ್ ಸ್ವಿಚ್ ಕುಬೇರ ಹಂಗಂದ್ರೆ? 1,40,00,000 ಜನ ಇಂಡಿಯನ್ಸು ಕಾಯಿನ್ ಸ್ವಿಚ್ ಕುಬೇರ್ ಆ್ಯಪ್ನ ಬಳಸ್ತಾ ಇದ್ದಾರೆ. ಅಂದರೆ ನಮ್ಮ ಭಾರತದಲ್ಲಿ 1,40,00,000 ಜನದ ಹತ್ರ ಕ್ರಿಪ್ಟೋಲಿ ಇನ್ವೆಸ್ಟ್ ಮಾಡೋವಷ್ಟು ಸೇವಿಂಗ್ಸ್ ಇದೆಯಾ? ಸರ್, ನೀವು ನಿಮ್ಮ ಕ್ರಿಪ್ಟೋ ಜರ್ನಿನ ಬರೀ ₹100 ಶುರು ಮಾಡ್ಬೋದು. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರೋ ಲಿಂಕಿಂದ ಆ್ಯಪ್ ಡೌನ್ಲೋಡ್ ಮಾಡಿದ್ರೆ ಇಮಿಡಿಯೇಟಾಗಿ ₹50 ಬಿಟ್ ಕಾಯಿನ್ ಫ್ರೀಯಾಗಿ ಸಿಗುತ್ತೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ನೀವು ನಿಮ್ಮದೇ ಆದ ಸ್ವಂತ ರಿಸರ್ಚ್ ಮಾಡಿ. ಅದು ನಮ್ಮ ಅಜ್ಜಿ ಹೋಗ್ಬಿಟ್ರಂತೆ. ಅಯ್ಯೋ, ಮೊನ್ನೆ ತಾನೇ ನಿಮ್ಮ ಅಜ್ಜಿ ತೀರ್ಕೊಂಡ್ರು ಅಂದ್ರಿ. ಸರ್, ಅದು ಆ ಅಜ್ಜಿ ಬೇರೆ, ಈ ಅಜ್ಜಿ ಬೇರೆ. ಅಯ್ಯೋ ಪಾಪ, ರೆಸ್ಟ್ ಇನ್ ಪೀಸ್. ಸರ್, ಅದು
ಸರ್ ಅದು ಖರ್ಚಿಗಾಗುತ್ತೆ, ಇಟ್ಕೊಳ್ಳಿ. ಅಮೌಂಟ್ ನೋಡಿದ್ರಿ ಲೀವ್ ಕೇಳೋಣ ಅಂದ್ಕೊಂಡ್ರೆ ಬಡ್ಡಿ ಮಗ ಅಮೌಂಟೇ ನಡ್ಕೊಂಡು ಸ್ಮೈಲ್ ಕೊಟ್ಕೊಂಡು ಎಕ್ಸಿಟ್. ಆ್ಯಕ್ಷನ್ ಟೆನ್ ಡನ್. ಅಮ್ಮನ ಮನೆಯಲ್ಲೇ ಉಳ್ಕೊಳ್ಳೋಣ ಅಂದರೆ ಬೇಡ, ನನಗೆ ಮುಜುಗರ ಆಗುತ್ತೆ ಅಂತ ಹೇಳಿ ಹೋಟೆಲ್ಗೆ ಕರ್ಕೊಂಡು ಬಂದು ಹಗಲು ರಾತ್ರಿ ಅಂತ ನೋಡ್ದೇನೆ ಅಯ್ಯೋ ಪಾಪ ಅನಿಸ್ತಿದೆಯಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾಟಿ ಬಿಡಲ್ಲ. ಹಾಂ ಮೇಡಮ್, ಹೋಟ್ಲು ಸ್ಪೆಷಲ್. ಹಲೋ, ಆಲ್ರೆಡಿ ಅವರು ಹೈ ವೋಲ್ಟೇಜಲ್ಲಿದ್ದಾರೆ. ಹೈ ವೋಲ್ಟೇಜ್ ಬಿಡ ಇದೆಯಾ ನಿಮ್ಮ ಹತ್ರ? ಹಾಂ ಮೇಡಮ್, ರೆಡಿ ಮಾಡಿಸೋಣ. ಸ್ವಲ್ಪ ಬೇಗ ಕೊಡಿ. ಓಕೆ ಮೇಡಮ್. ಹೇಳಿ ಸರ್. ಎಷ್ಟು ಬೇಕು ಸರ್? ಓಕೆ ಸರ್. ಹೋಗ್ತಾರೆ. ಸರಿ. ಹಿಂದೆ ಮಾಯಾ ಹೇ ಇದೇನು 2 ಮಂಚ ಇದೆ. ಒಂದು ಮುರಿದೋದ್ರೆ ಹೆಂಗೊಂದು ಬೇಕಲ್ಲ. ಬನ್ನಿ. ಕಟ್. ಓಕೆ. ವಾಮ್ ಅಪ್ ಇರಬೇಕು. ಕಟ್ ಇಟ್. ಆಕ್ಷನ್. ಸರ್ ಒಂದು ನಿಮಿಷ ಮೇಡಮ್. ಹೋಗಿ. ಸ್ಲೋ ಸ್ಲೋ. ನನ್ರಿ ನನ್ನ ರೀಲ್ಸ್ಗೆ ಲೈಕ್ಸೇ ಬಂದಲ್ಲ ಕಣ. ಅಯ್ಯೋ, ಲೈಕ್ಸ್ ಇಲ್ಲ ಅಂದ್ರೆ ಏನಂತೆ? ಲೈಕ್ ಮಾಡಕ್ ತಾನೇ ನಾನು ಬಂದಿರೋದು. ನೀನು ಸಾಕು ಸಾಕು ಅನ್ನೋ ಅಷ್ಟು ನಾನು ಲೈಕ್ನ ಒತ್ತಿ ಇಡ್ತೀನಿ. ಲೇ ಮರ್ಯಾದಿಲ್ವ ನಿಂಗೆ? ಸುಮಾರಾಗಿರೋ ಒಂದು ನೋಡಿ ಕಾಣಿಸಿದ್ರೆ ಸಾಕು, ಆಚೆ ಬರ್ತೀನಿ ಆಟ ಮಾಡ್ತೀಯ. ಮನೆ ಒಳಗಿದ್ದೀನೋ ಒಂಚೂರು ಯೋಚನೆ ಮಾಡ ನಿಂಗೆ. ಅಲ್ಲ, ಟಿವಿ ನೋಡ್ಬೇಕಾರೆ ಒಂದು ಆಡ್ಸಿಂಗ್ ಬಂದರೆ ಸಾಕು, ತೋರ್ಸು ಆಟ ಮಾಡ್ತೀಯ. ಮನೆಯವ್ರು ಏನು ಅನ್ಕೋಬೇಕು ನಮ್ಮ ಬಗ್ಗೆ? ಪಬ್ಲಿಕ್ ಪ್ಲೇಸ್ ನಡೀತಾಗಲೇ ಕೆರಿ ಅಂತ ಆಟ ಮಾಡ್ತೀಯ. ಅಲ್ಲ, ಯಾರು ನೋಡಿದ್ರೆ ಮರ್ಯಾದೆ ಆಗೋದು ಅಂದ್ಬಿಟ್ಟು ಸೈಡ್ ಹೋಗ್ಬಿಟ್ಟು ಕೇರ್ಕೊಂಡ್ಬಿಟ್ಟು ಹೆಲ್ಪ್ ಮಾಡಿದ್ರೆ ಮರ್ತೋದ್ರಲ್ವ ನೀವು? ಯಾರಾದರೂ ನನ್ನ ಬೆಳಿಗ್ಗೆ ನಾನು ಎದ್ದಳಕ್ಕಿಂತ ಮುಂಚೆ ನೀನು ಎದ್ಬಿಟ್ಟು ನನ್ನ ಎಬ್ಬಿಸ್ತೀಯ ಅಂದರು ಯಾವತ್ತಾರ ನಾನು ಅಂದಿದ್ದೆ ನಿನಗೆ. ನಿನ್ನ ಕೆಲಸ ಆಗೋ ತನಕ ಯಾವ ಹೇಳ್ಬೇಕಾದ್ರೆ ತಗೊಳ್ತೀಯ. ಬೇಡ ಅಂದಾಗ ನಂಗೆ ಸುಮ್ಮನೆ ಪಡ್ತೀಯ. ನಿನಗೆ ಬೇಕು ಅಂದಾಗ ಎಂತ ಬಾವಿಗಳ ಈಜಾಡ್ಸಿದ್ದೀನಿ, ಎಲ್ಲ ಮಾಡ್ತಾ ಇದ್ದೀರಲ್ವ ಒಂಚೂರದು ನಿಯತ್ತಿಲ್ವ ನಿನಗೆ? ಬರ್ತಿರೋ ಕೋಪಕ್ಕೆ ಹೊಡೆಯ ತಡ್ಕೊಳ್ಳಲ್ಲ ಅಂತ ನೀನು ಬೇಕು ಅಂದಾಗೆಲ್ಲ ನಾನು ನಿನ್ನ ಕೈ ಕೊಟ್ಟಿದ್ದೀನಿ. ಇವತ್ತು ಫಸ್ಟ್ ಟೈಮ್
ನೀನೇ ನನ್ನ ಕೈ ಕೊಟ್ಬಿಟ್ಟಿದ್ದೆ. ಇವನು ಯಾಕೆ ಇನ್ನೂ ಬಂದಿಲ್ಲ ಅಂತ ಮನಸಲ್ಲೇ ಅಂದ್ಕೊಂಡ್ರಿ. ಈ ಕಡೆ ನೋಡ್ತಾ ಇರಿ, ಆ ಕಡೆನೇ ಸ್ಟೇ ಇರಲಿ. ಸೌಂಡ್ ಕೇಳಿಸ್ತಾ ಇದೆ ಒಂಥರ ಕೇಳೋಕ್ಕಾಗ್ತಾಯಿಲ್ಲ. ಈ ಕಡೆ ಇನ್ನೊಂದು ಸಲ ನೋಡಿ ಬರ್ತಾನೇನೋ ಅಂತಂದ್ಬಿಟ್ಟು ಇಲ್ಲ. ಇವಾಗ ಬಾಕ್ಸ್ ಕಡೆ ನೋಡ್ತೀರಾ ನೋಡಿ. ನೋಡು ನಿಂಗೆ ಅರ್ಥ ಆಗ್ತಿದೆ ಅಂತ ನಾವು ಗೊತ್ತು. ಕಮಾನ್ ಯು ಕ್ಯಾನ್ ಡೂ ಇಟ್. ಮಾಯಿಗೆ ಹೋಗ್ಬಿಟ್ಟು ಸರ್ಪ್ರೈಸ್ ಕೊಡೋಣ. ಕಮಾನ್ ಗುಡ್ ರೆಡಿ. ಓಕೆ